ಇನ್ನು ಪ್ರಧಾನಿ ನರೇಂದ್ರ ಮೋದಿ ಉಡುಪಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಇದರ ಬಗ್ಗೆ ಈಗ ಸಿದ್ಧತೆಗಳು ಕೂಡ ಆರಂಭ ಆಗಿವೆ. ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಭಗವದ್ಗೀತಾ ಸಮಾವೇಶದಲ್ಲಿ ಭಾಗಿಯಾಗುವ ಸ್ಥಳದ ಬ್ಲೂ ಪ್ರಿಂಟನ್ನು ಈಗಾಗಲೇ ರೆಡಿ ಮಾಡಲಾಗ್ತಾ ಇದೆ. ಉಡುಪಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಭದ್ರತಾ ಮೀಟಿಂಗ್ಗಳನ್ನು ಫಿಕ್ಸ್ ಮಾಡ್ತಾ ಇದೆ. ಸಿದ್ಧತೆಗಳು ಹೇಗಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ನವೆಂಬರ್ 28ಕ್ಕೆ ಪ್ರಧಾನಿ ಮೋದಿ ಉಡುಪಿಗೆ ಭೇಟಿ, ಕೃಷ್ಣದೇವರ ದರ್ಶನ, ಗೀತಜ್ಞಾನ ಯಜ್ಞದಲ್ಲಿ ಭಾಗಿ. ಕೃಷ್ಣಮಠ ರಥ ಬೀದಿಗೆ ಭದ್ರತಾ ವ್ಯವಸ್ಥೆಯೇ ಸವಾಲು. ಗುಜರಾತ್ ಸಿಎಂ ಆಗಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ಕೊಟ್ಟಿದ್ರು. ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಲಿದ್ದಾರೆ. ಪರ್ಯಾಯ ಶ್ರೀ ಪುತ್ತಿಗೆ ಮಠದವರು ಆಯೋಜಿಸಿರುವ ಲಕ್ಷಕಂಠ ಗೀತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸುಮಾರು 1 ಲಕ್ಷ ಕೃಷ್ಣ ಭಕ್ತರು ಸೇರುವ ನಿರೀಕ್ಷೆ ಇರುವ ಕಾರಣ ಈಗಾಗಲೇ ಪೂರ್ವಭಾವಿ ತಯಾರಿಗಳು ಶುರುವಾಗಿದೆ. ಈಗಾಗಲೇ ಜಿಲ್ಲಾಡಳಿತದೊಂದಿಗೆ ಇತರ ಪ್ರಮುಖರ ಜೊತೆಗೆ ಸೇರಿಕೊಂಡು ಕಾರ್ಯಕ್ರಮದ ರೂಪರೇಷೆಗಳನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ. ಬಹುಶಃ ಕಾರ್ಯಕ್ರಮದ 12 ಗಂಟೆಗೆ ದೇವರ ದರ್ಶನವನ್ನು ಪಡೆದು ನಂತರ ಸ್ವಾಮೀಜಿ ಅವರ ಹತ್ರ ಒಂದು ಸಮಾಲೋಚನೆ ಸಭೆ, ಅದರ ನಂತರ ನಮ್ಮ ಪಾರ್ಕಿಂಗ್ ಜಾಗದಲ್ಲಿ ಸಮಸ್ತ ಭಗವದ್ ಭಕ್ತರನ್ನು ಯಾರೆಲ್ಲ ಈ ಕೋಟಿ ಲೇಖನ ಗೀತೆ ಯಜ್ಞೆಯನ್ನು ಬರೆದು ಸಮರ್ಪಿಸಿದ್ದಾರೆ, 1 ಲಕ್ಷ ಜನರು ಈಗಾಗಲೇ ಅದರಲ್ಲಿ ನೋಂದಣಿ ಮಾಡಿ ಈಗಾಗಲೇ ಸಮರ್ಪಣೆ ಮಾಡಿದ್ದಾರೆ. ಅವರೆಲ್ಲರೂ ಸೇರಿ ಆ ಸಭೆಯನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತಾಡಲಿಕ್ಕಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಜಿಲ್ಲಾಡಳಿತ, ಅದೇ ರೀತಿ ಪೊಲೀಸ್ ಇಲಾಖೆಯವರೊಂದಿಗೆ ನಾವು ಮಾಡಿದ್ದೇವೆ. ನಮ್ಮ ಪಕ್ಷದ ಮೂಲಕ ಕೂಡ ಜಿಲ್ಲಾಧ್ಯಕ್ಷರು ಇರ್ಬೋದು, ನಮ್ಮ 5 ಜನ ಶಾಸಕರು, ಎಲ್ಲ ಮುಖಂಡರು ಆ ಒಂದು ತಂಡದಲ್ಲಿದ್ದುಕೊಂಡು ನಮ್ಮೆಲ್ಲ ತಯಾರಿಗಳಿಗೆ ಮಠದೊಂದಿಗೆ ನಾವು ಸಹಕಾರ ಮಾಡುವಂಥ ವಿಚಾರವನ್ನು ಅವರಿಗೆ ಈಗಾಗಲೇ ತಿಳಿಸಿದ್ದೇವೆ. ಈ ಹಿಂದೆ 2 ಬಾರಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದ ನರೇಂದ್ರ ಮೋದಿ ಸುರಕ್ಷತೆಯ ಕಾರಣದಿಂದ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿರಲಿಲ್ಲ. ಇದೀಗ ಎಸ್ಪಿ ಹರಿರಾಮಶಂಕರ್ ನೇತೃತ್ವದಲ್ಲಿ ಭದ್ರತಾ ಪರಿಶೀಲನೆ ನಡೆಸಲಾಗಿದೆ. ಕೃಷ್ಣ ಮಠದ ಸುತ್ತಮುತ್ತಲ 100 ಕಟ್ಟಡಗಳು, ಲಾಡ್ಜ್, ಅಪಾರ್ಟ್ಮೆಂಟ್ಗಳು ಭದ್ರತೆಯ ಸವಾಲುಗಳಾಗಿವೆ. ನವೆಂಬರ್ 28ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರ್ತಾರೆ ಅನ್ನುವಂತಹ ಸುದ್ದಿ ಪರ್ಯಾಯ ಪುತ್ತಿಗೆ ಮಠದಿಂದ ಹೊರಬಿದ್ದಿರುವಂಥದ್ದು. ಕೋಟಿ ಗೀತಾ ಲೇಖನ ಯಜ್ಞ ಕಳೆದ 2 ವರ್ಷಗಳಿಂದ ಪರ್ಯಾಯ ಪುತ್ತಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರ ನೇತೃತ್ವದಲ್ಲಿ ನಡೀತಾ ಇದೆ. ಅದರ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಉಡುಪಿ ಕೃಷ್ಣ ಮಠ, ಅಷ್ಟಮಠ, ಸುತ್ತಮುತ್ತಲ ಬಿಲ್ಡಿಂಗ್ಗಳು, ಹೆಲಿಪ್ಯಾಡ್, ಪ್ರಮುಖ ರಸ್ತೆಗಳು, ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬಂದು ಕೃಷ್ಣನ ದರ್ಶನ ಮಾಡಿ ಸಮಾವೇಶದಲ್ಲಿ ಭಾಗಿಯಾಗಿ ಅಲ್ಲಿಂದ ವಾಪಸ್ ಹೋಗುವ ತನಕ ಎಲ್ಲ ರೂಟ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸುತ್ತಮುತ್ತಲ ಎಲ್ಲ ಕಟ್ಟಡಗಳು, ಅಂಗಡಿ, ರಥಬೀದಿ, ಮಠದ ಒಳಗೆ ಎಲ್ಲ ಸೆಕ್ಯೂರಿಟಿ ಚೆಕ್ಗಳನ್ನು ಈಗ ಮಾಡಲಾಗ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಉಡುಪಿ ಜಿಲ್ಲಾಡಳಿತ, ಪೊಲೀಸರು ಮತ್ತು ಜನಪ್ರತಿನಿಧಿಗಳು ಈಗ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಪೊಲೀಸರಿಗೆ ಸವಾಲಿರುವಂಥದ್ದು ಇಂತಹ ಒಂದು ಕಂಜೆಸ್ಟೆಡ್ ಆಗಿರುವಂತಹ ದೇವಸ್ಥಾನದ ಸುತ್ತಮುತ್ತ ಸೆಕ್ಯೂರಿಟಿಯನ್ನು ಒದಗಿಸೋದು ಮತ್ತು ಯಾವ ರೀತಿಯ ಭದ್ರತೆಯನ್ನು ಕೊಡ್ತಾ ಇದ್ದೇವೆ ಅನ್ನೋದನ್ನು SPGಗೆ ಅದನ್ನು ಮನದಟ್ಟು ಮಾಡುವಂಥ ಕೆಲಸಗಳು ಈಗ ಇರುವಂಥದ್ದು. ಪ್ರಮುಖವಾಗಿ ಅಷ್ಟಮಠದ ರಥಬೀದಿ, ಕೃಷ್ಣ ಮಠದ ಒಳಗೆ ಸುತ್ತಮುತ್ತ ರಸ್ತೆಗಳು, ಪಾರ್ಕಿಂಗ್ ಏರಿಯಾದಲ್ಲಿ ಸಮಾವೇಶ ನಡೀತದೆ ಈ ಭಾಗ ಮತ್ತು ಸಾಗುವಂತಹ ರಸ್ತೆಯಲ್ಲಿರುವಂತಹ ಬಿಲ್ಡಿಂಗ್ಗಳು, ಇಲ್ಲೆಲ್ಲ ಸೆಕ್ಯೂರಿಟಿ ಕೊಡುವಂತಹ ಒಂದು ಸವಾಲು ಪೊಲೀಸರಿಗಿದೆ ಮತ್ತು ಯಾವ ಥರದ ಭದ್ರತೆಯನ್ನು ಕೊಡ್ತೇವೆ ಅನ್ನುವಂಥ ಒಂದು ಬ್ಲೂ ಪ್ರಿಂಟನ್ನು ಈಗಾಗಲೇ SPGಗೆ ಕೊಡ್ತಾ ಇದ್ದಾರೆ. ಸುತ್ತಮುತ್ತ ಅಷ್ಟಮಠ ಇದೆ, 2 ದೇವಸ್ಥಾನಗಳು, ಸುತ್ತಮುತ್ತ ಇರುವಂತಹ ಅಪಾರ್ಟ್ಮೆಂಟುಗಳು, ಖಾಸಗಿ ಬಿಲ್ಡಿಂಗ್ಗಳು, ಇಲ್ಲೆಲ್ಲವೂ ಕೂಡ ಸೆಕ್ಯೂರಿಟಿಗಳನ್ನು ಕೊಡಬೇಕಾಗ್ತದೆ. ಹಾಗಾಗಿ ಯಾವ ಥರದ ಭದ್ರತೆಗಳನ್ನು ಮಾಡಬಹುದು, ಯಾವ ರಸ್ತೆಯಲ್ಲಿ VVIP ಆಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮೂವ್ ಮಾಡಬಹುದು ಮತ್ತು ದೇವಸ್ಥಾನದಲ್ಲಿ ದರ್ಶನ ಮಾಡಿಸಬಹುದು, ಈ ಥರದ ಎಲ್ಲ ಬ್ಲೂ ಪ್ರಿಂಟ್ಗಳನ್ನು ರೆಡಿ ಮಾಡಲಾಗ್ತಾ ಇದೆ. ಪೊಲೀಸರು, ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಪ್ರತ್ಯೇಕವಾದ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನು, ಬೇಡಿಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯ ಮುಂದೆ ಇಡಬೇಕು. ಅದು ಕೂಡ ಕೃಷ್ಣ ಕಾರಿಡಾರ್ನ ಬಗ್ಗೆ ಮತ್ತು ಇಲ್ಲಿಯ ಅಭಿವೃದ್ಧಿಯ ಬಗ್ಗೆ ಹಲವಾರು ಚರ್ಚೆಗಳನ್ನು ಮಾಡಿ ಒಂದು ಮನವಿಯನ್ನು ಪತ್ರ ಕೊಡುವಂತಹ ಸಿದ್ಧತೆಗಳು ಕೂಡ ಈಗ ಉಡುಪಿಯಲ್ಲಿ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಮಠದ ಪಾರ್ಕಿಂಗ್ ಏರಿಯಾದಲ್ಲಿ ಸಮಾವೇಶ ನಡೆಯಲಿದೆ. ಪ್ರಧಾನಿ ಬರುವ ರಸ್ತೆಯ ಸುರಕ್ಷತೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಉಡುಪಿ ಪೊಲೀಸರು ಭದ್ರತೆಯ ಬ್ಲೂ ಪ್ರಿಂಟ್ ಅನ್ನ ಸಿದ್ಧ ಮಾಡುತ್ತಿದ್ದಾರೆ. ಜಿಲ್ಲಾಡಳಿತ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಪರ್ಯಾಯ ಪುತ್ತಿಗೆ ಮಠದ ಪ್ರಮುಖರನ್ನ ಒಳಗೊಂಡ ಸಭೆ ಕರೆದಿದೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.